ಹಲೋ ಗೈಸ್, ಎಲ್ಲರಿಗೂ ಹೊಸ ವ್ಲಾಗಿಗೆ ಸುಸ್ವಾಗತ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅಪ್ಪನ ಬರ್ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಅಪ್ಪನ 50th ಬರ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಬರ್ಡೇ ಬಂದುಬಿಟ್ಟು February 26 ಆಗೋಗಿತ್ತು. ಇವಾಗ ನಾವು ಮನೆಗೆ ಬಂದಿದ್ದೀವಿ ಅಂತ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಈ ಥರ ಇರೋ ಜಾಗನ ಹೆಂಗೆ ಡೆಕೋರೇಟ್ ಮಾಡ್ತೀವಿ ಅಂತ. ನಾವು ಡೆಕೋರೇಷನ್ಗೆ ಯೂಸ್ ಮಾಡ್ತಿರೋದು ಬಲೂನು, ಲೈಟಿಂಗ್ಸು ಮತ್ತು ಹ್ಯಾಪಿ ಬರ್ಡೇದ್ ಕಾರ್ಡು, 2 ಸ್ಟಾರು ಮತ್ತು ಬಲೂನು. ಅದು ನೋಡಿ, ನಾವು ಚಿಕ್ಕಪ್ಪಂಗೆ ಅಂತ ಒಂದು ಸ್ಮಾಲ್ ಗಿಫ್ಟ್ ತಂದಿದ್ದೀವಿ. ಬಟ್ ಇದನ್ನು ಏನು ಅಂತ ತಿಳ್ಕೊಬೇಕು ಅಂತಂದರೆ ನೀವು ಕಂಪ್ಲೀಟ್ ವಿಡಿಯೋ ನೋಡಲೇಬೇಕು. ಸೊ ನಾವಿವಾಗ ಆ ಜಾಗಕ್ಕೆ ಒಂದು ಬೆಡ್ಶೀಟ್ ಕವರ್ನ ತುದಿಗೆ ಕಟ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಕಿದ್ಮೇಲೆ ಲಿಂಕ್ ಕಾಣ್ತಾ ಇತ್ತು. 11:30 ರಾತ್ರಿಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ, ಮಾಡೋಕ್ಕೆ ಜಾಗನೂ ಇರಲಿಲ್ಲ. ಅಪ್ಪನ ಹಳೆ ಫೋಟೋಸ್ನೆಲ್ಲ ಮೆಮೊರಿಗೋಸ್ಕರ ಹಾಕ್ಬಿಟ್ಟು ಟೇಬಲ್ ಯಾಕೋ ಬೋರಿಂಗಾಗಿ ಕಾಣ್ತಾ ಇತ್ತು ಅಂತ ನಮ್ಮ ಮಣಿ ಮಮ್ಮಿಯವರು ಒಂದು ಶೈನಿಂಗ್ ಬಟ್ಟೆನ ಹಾಕಿ ಪೂರ್ತಿ ಡೆಕೋರೇಷನ್ನ ಕಂಪ್ಲೀಟ್ ಮಾಡುವಾಗ ಮಾಡಿದ್ರು. ನಮ್ಮ ಮನೆಯವರೆಲ್ಲರದು ವಾಯ್ಸ್ ಕೇಳಿ ಮತ್ತು ಅಪ್ಪನ ಡ್ಯಾನ್ಸ್ ನೋಡಿದ್ಮೇಲೆ ಗೊತ್ತಾಗಿರಬೇಕು ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಇವಾಗ ನಾವೇನು ಅಪ್ಪನ 50th ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಲ್ಲ, ಈ ಥರ ಅಪ್ಪಂಗೆ ಯಾವತ್ತೂ ಯಾರೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ನಾವು ಅಂದ್ಕೊಂಡಂಗೆ ಅಪ್ಪನೂ ಪೂರ್ತಿ ಖುಷಿ ಆಯಿತು, ನಮಗೂ ಸಮಾಧಾನ ಆಯಿತು. ಸ್ಟಾರ್ಟಿಂಗಲ್ಲಿ ವೀಡಿಯೋ ತೋರಿಸಿದ್ದಲ್ಲ ಗಿಫ್ಟ್ ಏನು ಅಂತ, ಬನ್ನಿ ಇವಾಗ ತೋರಿಸೋಣ. ಅಪ್ಪನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಓ ನನಗಂತನೂ ಗಿಫ್ಟ್ ತಂದಿದ್ದಾರೆ ಅಂತ ಫುಲ್ ಖುಷಿಯಾಗಿದ್ರು. ಗಿಫ್ಟ್ ತಗೋ ಬಂದಿದ್ದು ಅಣ್ಣ ಆದ್ರೂ ಟೀಮ್ ವರ್ಕ್ ಅಂತ ನಾನು ಗೀತಿಬ್ರು ಕೈ ಜೋಡಿಸಿದ್ವಿ. ಅಪ್ಪ ಗಿಫ್ಟ್ ಓಪನ್ ಮಾಡಬೇಕಾದ್ರೆ ಏನೋ ವಾಚು ಏನೋ ಒಂದು ಕೊಟ್ಟಿರ್ತಾರೆ ಅಂತ ಫೀಲ್ ಮಾಡ್ತಾಯಿತ್ತು. ಆದರೆ ನಾವು ಕೊಟ್ಟಿದ್ದು ಮಾತ್ರ ಮ್ಯಾಜಿಕ್ ಕಪ್. ಅದೇ ಮ್ಯಾಜಿಕ್ ಕಪ್ ಅಂದರೆ ಬಿಸಿನೀರು ಹಾಕಿದ್ರೆ ಸುತ್ತ ಫೋಟೋ ಹಾಕ್ಸಿರ್ತಾರಲ್ಲ, ಅದೆಲ್ಲ ಬರುತ್ತಲ್ಲ ಅದು. ಸ್ಟಾರ್ಟಿಂಗ್ ಕಪ್ ನೋಡಿದಾಗ ಇದೇನಪ್ಪ ಏನೂ ಬರ್ತಾನೆ ಇಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ಬಿಸಿನೀರು ಕಪ್ಪಿಗೆ ಅಬ್ಸರ್ವ್ ಆಯ್ತಲ್ಲ, ಆವಾಗ ಫೋಟೋಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಬರ್ಡೇ ಸೆಲೆಬ್ರೇಷನ್ ನೋಡಿ ಹೆಂಗೆ ಅನಿಸ್ತಪ್ಪ? ತುಂಬ ಖುಷಿ ಆಯ್ತು ಕಣ್ಣ. ಮಕ್ಕಳೆಲ್ಲ ಸೇರ್ಕೊಂಡು ಮಾಡಿದಾರೆ, ಭಾಳ ಖುಷಿ ಆಯಿತು. ಎಂಥ ಮಕ್ಕಳನ್ನ ಇಟ್ಬಿಟ್ಟಿದ್ಯಾ ಶೋಭಾ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಮುತ್ತುಗಳು ಬೇರೆ ಯಾರು ಅಲ್ಲ, ನಾವು 3 ಜನನೇ. ನಮ್ಮ ಸಿಂಪಲ್ ಆಗಿರೋ ಡೆಕೋರೇಷನ್ ಹೇಗೆ ಕಾಣಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್ ಬಾಯ್.